ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಲಾಗ್ ನಾವು ಮನೆಯಲ್ಲಿ ನಮ್ಮ ಮೋರಿಯ ಜೊತೆ ಮಾತಾಡ್ತಿದ್ದೀವಿ. ಸೊ ಗೈಸ್ ಏನು ಅಂತಂದರೆ ಮ್ಯಾಟ್ ಏನಂತಂದರೆ ಇವತ್ತು ಮೋರಿಯ ಸರ್ ಒಂದೊಂದ್ಸರಿ ತುಂಬ ಸಫರ್ ಪಡ್ತಿರ್ತಾರೆ, ಒಂದ್ಸರಿ ಅವ್ರವ್ರು ಏನು ಮಾಡ್ತಿರ್ತಾರೆ. ಸೊ ಏನಕ್ಕೆ ಅಂತಂದರೆ ಅವ್ರ ಗಿಲ್ಟ್ ಇದೆ. ಅದು ಗಿಲ್ಟ್ ಏನಂತ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನಮಗೆ ಲೋ ಬ್ರೇಕಪ್ ಸ್ಟೋರಿ ಅಂತ. ಇವತ್ತಿನ ಕಂಟೆಂಟ್ ಬಂದು ತಂದೆ ಬಂದು ಬ್ರೇಕಪ್ ಸ್ಟೋರಿ, ಮೋರಿಯ ಸರ್ ಬ್ರೇಕಪ್ ಸ್ಟೋರಿ. ಸೊ ಗೈಸ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನಿ ಆಲ್ರೆಡಿ. ಸರ್ ಸರ್ ನೀವು ಯಾವಾಗಲೂ ಒಂದು ಟೈಮು ಬೇಜಾರಾಗಿರ್ತೀರಾ, ಒಂದು ಟೈಮ್ ಖುಷಿಯಾಗಿರ್ತೀರಾ, ರೀಸನ್ ಏನು ಅಂತ ನನಗೆ ಗೊತ್ತಿದೆ. ಆಡಿಯನ್ಸ್ ಅಂತ ಹೇಳ್ತೀನಿ. ಖುಷಿಯಾಗಿರೋದು ಎಂತಕ್ಕೆ ಅಂದರೆ, ಈಗ ನಮ್ಮ ಡ್ರೀಮ್ನ ಚೇಸ್ ಮಾಡ್ತಾ ಇರೋದು ಅಂತ ತುಂಬ ಖುಷಿಯಾಗಿರುತ್ತೆ. ನನ್ನದೇನಂದರೆ, ಸೊ ನನ್ನಿಂದ ಇನ್ನೊಬ್ಬರು ನಂಗೆ ಗೊತ್ತಿಲ್ಲದನೋ ಅರ್ಟ್ ಆಗಿದ್ದಾರೆ ನನ್ನಿಂದ. ಸೊ ನನ್ನಿಂದ ಇನ್ನೊಬ್ರು ಗೊತ್ತಿಲ್ಲದನೋ ಅರ್ಟ್ ಆಗಿದ್ದಾರೆ. ಈ ಥರ ಒಂದು ತುಂಬ ನನಗೆ ಸರ್ ಈಗ ನಿಮ್ಮದು ಬ್ರೇಕಪ್ ಆಗಿತ್ತು, ನೀವು ಲವ್ ಮಾಡಿದ್ದು ಯಾವಾಗ, ಫಸ್ಟ್ ನಾನು ಲವ್ ಮಾಡಿದ್ದು ಯಾವಾಗ, ಎಷ್ಟು ವರ್ಷ ಮಾಡೋದು ಹೇಳಿ ಸರ್ ನನಗೆ. ಅದು ಒಂದು ಐ ಥಿಂಕ್ ಅದನ್ನು ನನಗೆ ಈ ಕ್ರಶ್ಶು ಅಟ್ರಾಕ್ಷನ್ ಆ ಫೀಲ್ ಎಲ್ಲ ನನಗೆ ಅದು ಗೊತ್ತಿಲ್ಲ. ಬಟ್ ನನಗೆ ಇವನ್ ನನ್ನ ಬುದ್ಧಿ ಬರೋಕ್ಕೂ ಮುಂಚೆ ನನ್ನ ಮನಸ್ಸು ಪ್ರೀತಿ ಬಂತು ಅನಿಸುತ್ತೆ. ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದಾಗ ಐ ಥಿಂಕ್ ನಾನು 5th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ಅವ್ರನ್ನ ನೋಡಿ ಅವ್ರಿಗೂ ಎಣ್ಣೆ ಸಿಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಥರ ಇದ್ದವರು ಟೈಮ್ ಕಳೀತಾ ಸೊ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಶ್ ಆಯಿತು. ಅಂದರೆ ಫ್ರೆಶ್ ನಂಗೆ ಅದೇನು ಗೊತ್ತಿರಲಿಲ್ಲ. ಅವರು ನನ್ನ ಜೊತೆ ಇರಬೇಕಂತ ಆಗ ಅನಿಸಿದ್ದು. ಸೊ ಅನಿಸಿದ್ದು ಹಂಗೆ ಕಂಟಿನ್ಯೂ ಆಗಿ ಲವ್ ಆಯಿತು 8th ಸ್ಟ್ಯಾಂಡರ್ಡಲ್ಲಿ. ಓಕೆನಾ? 8th ಸ್ಟ್ಯಾಂಡರ್ಡ್ ಎಲ್ಲಿ ಹೋಗ್ತಿದ್ರಿ? ಬೇಡ ಪ್ಲೇಸ್ ಎಲ್ಲ ರಿವೀಲ್ ಮಾಡೋದು. ಓಕೆ ಫೈನ್, ಓಕೆ ಬೇಡ ಬೇಡ ಗೈಸ್, ಅವರು ಲಾಗ್ ಮಾಡಿಸ್ತಾರೆ, ಸುಮ್ಮನೆ ಬೇಡ. ಒಟ್ಟಿನಲ್ಲಿ ಅದೊಂದು ಲವ್ ಸ್ಟೋರಿ ಬ್ರೇಕಪ್ ಆಗಿದೆ. ಅದು ಬೇರೆ ನಮ್ಮ ಗಂಡು ಮಕ್ಕಳ ಜೀವನಕ್ಕೆ ಇಲ್ಲ. ನಮ್ದೇನು ಗೊತ್ತಾ, ಹೇಳ್ಬೋದು, ನೇಮ್ ರಿವೀಲ್ ಮಾಡ್ಬೋದು, ಫೋಟೋನು ಶೋ ಮಾಡ್ಬೋದು. ಬಟ್ ತುಂಬ ಬೇಡ, ಅವರು ನಮ್ಮ ಹೆಣ್ಮಕ್ಳ ಥರ ಇರ್ತಾರೆ. ಬೇಡ ಸರ್, ಏನೋ ನಾನು ಕೇಳ್ತಿರೋದು ನಿಮ್ಮ ಬ್ರೇಕಪ್ ಸ್ಟೋರಿನ ನೀವು ಹೆಂಗೆ ಅಚೀವ್. ಮತ್ತೆ ಈಗ ಒಂದು ಫಾರ್ಮ್ ಕಟ್ಕೊಂಡಿದ್ದೀರಾ, ನಮ್ಮ ಟೀಮ್ ಮೆಂಬರ್ ಆಗಿದ್ದೀರಾ, ನಮ್ಮ ಟೀಮಲ್ಲಿ ಒಂದು ಮೀಡಿಯಾ ಡಿಪಾರ್ಟ್ಮೆಂಟ್ ಆಗಿದ್ದೀರಾ. ನೀವು ನಿಮಗೆ ಆ್ಯಕ್ಷನ್, ನಿಮ್ಮ ಡೈರೆಕ್ಷನ್ ಇದೆ, ಮೂವಿ ಮಾಡಬೇಕು ಅಂದರೆ ನಿಮ್ಗೆ ಆ ಗೋಲ್ ಇದೆಯಲ್ಲ, ಅದನ್ನು ಹೇಗೆ ಹೊರಗಡೆ ಬಂದ್ರಿ ಅದನ್ನು ಆಡಿಯನ್ಸ್ ಹೇಳಿ. ನೋಡಿ, ಇಬ್ಬರಿಗೂ ತುಂಬ ಲೈಫಲ್ಲಿ ಏನಾದ್ರು ಒಂದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಓಕೆನಾ? ಈಗ ನಮಗೆ ಏನು ಬೇಕು, ಈಗ ಕೆಟ್ಟನ್ನು ನೆನೆಸ್ಕೊಂಡ್ರೆ ಏನು ಸಿಗೋದು. ಓಕೆನಾ? ಈ ಕೆಟ್ಟನ್ನು ನೆನೆಸ್ಕೊಂಡ್ರೆ ನಮಗೆ ರಟ್ ಆಗ್ತಾ ಇರುತ್ತೆ ಹೊರತು ಅದರಿಂದ ಏನೂ ಆಗ್ತಾ ಇರೋ. ಸೊ ಲೆಟ್ಸ್ ಮೂವ್ ಆನ್. ನಮಗೆ ಡ್ರೀಮ್ಸ್ಗಳು ಇಟ್ಕೊಂಡಿರ್ಬೇಕು. ಈಗ ನನ್ನ ಥಾಟ್ ಏನಂದರೆ, ಈಗ ಎಲ್ಲರೂ ಥರ ಓಕೆ, ಎಲ್ಲರೂ ಥರ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೋ ಇರ್ತಾರೆ. ಅಕ್ಕ ತಂಗಿ ಇದ್ದರೆ ಮದುವೆ ಮಾಡೋಕ್ಕೆ ನಾವು ಸಾಲ ಮಾಡಬೇಕು. ಆ ಸಾಲನ ತೀರಿಸ್ಲೇಬೇಕು. ಓಕೆನಾ? ಆ್ಯಸ್ ಇಟ್ ಈಸ್ ಎಗೇನ್ ಮತ್ತೆ ಈಗ ಫ್ಯಾಮಿಲಿ ಅವ್ರ ಮುಂದೆ ಕಾರ್ ತೊಗೊಬೇಕು, ಏನೋ ಒಂದು ಶೋ ಮಾಡಬೇಕು. ಅದೇ ಥರ ಎಲ್ಲರ ಜೀವನನೂ ನಡೀತಾ ಇದೆ. ಸೊ ನಮ್ಮ ಜೀವನನೂ ಅದೇ ಥರ ನಡೆದಿದೆ. ಅವ್ರಿಗೂ ನಮಗೂ ಏನು ಕೆಲಸ, ಹೌದಲ್ಲ? ಸೊ ಅಂದರೆ ನೀವು ಹೇಗೆ ಹೊರಗಡೆ ಬಂದ್ರಿ ಡಿಪ್ರೆಷನ್ನು ಅದು ಸ್ಟೋರಿ ಇಲ್ಲ, ಹೇಗೆ ಅದು ಹೇಗೆ ಇನ್ಸ್ಪಿರೇಷನ್ ತಗೊಂಡ್ರಿ ಅಂತ. ಇನ್ಸ್ಪಿರೇಷನ್ ಇಷ್ಟೇ ಡಿಪ್ರೆಷನ್ ತೆಗೆದ್ರೆ ಫಸ್ಟ್ ಹೇಳಿ, ಇಷ್ಟು ದಿನ ಡಿಪ್ರೆಷನ್ ಹೋಗಿದ್ರು. ಐ ಥಿಂಕ್ ನಾನು ಯಾವಾಗಲೂ ಡಿಪ್ರೆಷನಲ್ಲೇ ಇರ್ತೀನಿ ಅನಿಸುತ್ತೆ. ಅವಾಗ ಹೊರಗಡೆ ಬರ್ತಾ ಇರ್ತೀನಿ, ನಿಮ್ಗಳ ಜೊತೆ ಇದ್ದಾಗ ಅಷ್ಟೇ. ಅದನ್ನು ಬಿಟ್ಟು ನಾನು ಈಗಲೂ ಕೂಡ ಅದೇ ಗಿಲ್ಟಲ್ಲಿದ್ದೀನಿ. ಓಕೆನಾ? ನಿಮ್ಮ ಜೊತೆ ಯಾವಾಗ ಇರ್ತೀನಿ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಈಗ ಅವ್ರಿಗೆ ಶೂಟ್ ಟೈಮಲ್ಲಿ ಆ ಶೂಟಿಗೆ ಟೈಮ್ ಕೊಡಬೇಕು. ಸೊ ಕಂಪಲ್ಸರಿ ನಾನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ಈಗ ನನ್ನದೇ ಆದಂಥ ಒಂದು ಪರ್ಸ್ನಲ್ ಫೀಲಿಂಗು, ಅಥವಾ ನಾನು ಯಾವಾಗಲೂ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಈಗ ನೀವೇ ಬಂದು ಯಾವುದೋ ರೂಮಲ್ಲಿ ಹಾಕಿರ್ತಾರೆ, ರೂಮಲ್ಲಿ ಲೈಕ್ ಆ ಥರ ಯಾವಾಗಲೂ ಒಂಟಿಯಾಗಿರೋದಕ್ಕೆ. ಇವಾಗ ನಿಮಗೆ ಒಂಟಿಯಾಗಿ ಇರಬೇಕು ಅಂತ ಅನ್ಸುತ್ತೆ, ಟೀಮಲ್ಲಿ ಬೆರಿಬೇಕು ಅಂತ ಅನ್ಸುತ್ತೆ? ಇಲ್ಲ, ನನಗೆ ಜನಗಳಿದ್ದಾಗ ನಾನು ಖಂಡಿತ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಬೆರೆತು ಬಿಡ್ತೀನಿ. ಸೊ ಎಲ್ಲ ಅವರವರು ಇದರಲ್ಲಿ ಬ್ಯುಸಿ ಆಗಿದ್ದಾಗ ಸೊ ಆಗ ನನಗೆ ಕಾಡೋದು ಸ್ಟಾರ್ಟ್ ಆಗುತ್ತೆ. ನನ್ನ ಕಾಡ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ. ಸೊ ಆಗ ನನಗೆ ಒಂದಿತನ ಇರಬೇಕು ಅಂತ ಅನ್ಸುತ್ತೆ. ಪ್ರಪೋಸಲ್ ನಿಮ್ಮ ಕಡೆಯಿಂದ ಬಂದಿತ್ತಾ ಅವ್ರ ಕಡೆಯಿಂದ ಬಂದಿತ್ತಾ? ಫಸ್ಟು ಪ್ರಪೋಸಲ್ ನಾನೇ ಮಾಡಿದ್ದು. ಅದು ಯಾವ ಡೇಟು ಏನು ಇಲ್ಲಿ? ಆಗಸ್ಟ್ 12 ಐ ಥಿಂಕ್. ಈ ಮಂತೇನೆ 12 ಈ ಡೇಟ್. ಓ ಗಾಯ್ಸ್, ಈ ಮಂತೇನೆ 7. ಹಾಂ ಹೇಳಿ. ಆಗಸ್ಟ್ 12 ಐ ಥಿಂಕ್. ಆಗ ಸ್ಟಾರ್ಟ್ ಆಗಿದ್ದು. ಅಂದರೆ ಒಂಥರ ಹಿಂಗೆ ನಾರ್ಮಲಿ ಮಾತಾಡ್ತಾ ಜಾಗದಲ್ಲಿ ಲವ್ ಯು ಬೈ ಟೇಕರ್ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದು ಅಷ್ಟೇ. ಮಾರ್ನಿಂಗು ನನಗೆ ಭಯ ಆಯಿತು, ಈ ಥರ ಹೇಳ್ಬಿಟ್ಟಿದ್ದೀನಿ. ಇಷ್ಟು ಥರ ಹೆಂಗೋ ಮಾತಾಡ್ತಿದ್ದೆ, ಈಗ ಮೆಸೇಜ್ ಬರುತ್ತೋ ಇಲ್ವೋ, ಮಾತಾಡ್ತಾರೋ ಇಲ್ವೋ, ಈ ಥರ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಎಲ್ಲಿ ನಾವು ಕಾಲ್ ಮಾಡಿ ನನಗೆ ಇಲ್ಲ ಈ ಥರ ಯಾವುದೋ ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದಾಗ ನನಗೆ ಅಲ್ಲಿ ಹೋದಾಗ ಧೈರ್ಯ ಮಾಡ್ಕೊಂಡಿದ್ದು. ನಾನು ಮಾತಾಡ್ತಾರೆ ಏನೋ
ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳ್ಬಿಟ್ಟು ಆಗ ಧೈರ್ಯ ಮಾಡಿ ಏನಕ್ಕೆ ಹೋಗಿದ್ರಿ ಏನು ಕರೆದಿದ್ರು? ನಾನೇ ಹೇಳ್ತಾ ಇರೋದು, ನಿಮ್ಮದು ಲವ್ ಸ್ಟಾರ್ಟ್ ಆಯ್ತಲ್ವಾ, ಲವ್ ಸ್ಟಾರ್ಟ್ ಆದ ಜರ್ನಿಲಿ ನೀವು ಬ್ರೇಕಪ್ ಮಾಡಿದ್ರೆ ಅವರೇ ಬ್ರೇಕಪ್ ಮಾಡಿದ್ರು, ಐ ಥಿಂಕ್ ಬೋತ್ ಇಬ್ಬರು ಬ್ರೇಕಪ್ ಮಾಡಿದ್ರಿ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ಕೋದಲ್ಲ ಫಸ್ಟ್ ಈಗ ಇಂಟ್ರೆಸ್ಟ್ ಕಮ್ಮಿ ಆಯಿತಾ ಏನು? ನನಗೆ ಯಾವತ್ತೂ ಇಂಟ್ರೆಸ್ಟ್ ಕಮ್ಮಿ ಆಗಿಲ್ಲ ಅಂತ ಅವ್ರಿಗೂ ಕೂಡ ಕಮ್ಮಿ ಆಗಿಲ್ಲ ಅನ್ಕೊಂತೀನಿ. ಅಂದರೆ ನಮ್ಮಿಬ್ಬರದ್ದು ಹೆಂಗೆ ಅಂದರೆ ಈಗ ಅವ್ರ ಲೈಫ್ನು ಅವ್ರು ನೋಡಿದ ಲೈಫೇ ಬೇರೆ, ನಾನು ನೋಡಿದ ಲೈಫೇ ಬೇರೆ. ಈಗ ನನ್ನ ಪಾರ್ಟ್ನರಾಗಿ ಹೇಗೋ ಇರಬೇಕಪ್ಪ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅವ್ರ ಲೈಫ್ ಪಾರ್ಟ್ನರ್ ಆಗಿರ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನನಗೆ ಆ ಥರ ಇರೋದಕ್ಕಾಗಲ್ಲ, ನನ್ನದೇ ಯಾವುದೋ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿನ ದಾಟಿ ನಾನು ಅವ್ರ ಲೈಫ್ ಚೌಕಟ್ಟಿಗೆ ಹೋಗೋಕ್ಕಾಗ್ತಿಲ್ಲ, ಇನ್ನು ನನ್ನ ಲೈಫಿನ ಬೌಂಡ್ರಿಗೆ ಅವ್ರು ಬರೋಕ್ಕಾಗ್ತಿಲ್ಲ. ಸೊ ಇದು ತುಂಬ ಸರಿ ಕ್ಲಾಶಸ್ ಆಗಿ ಅಂದಾಗ ಈಗ ಅವ್ರು ನಿಮ್ಗೆ ನೆನಪಿಲ್ವಾ? ನಿಮಗೆ ಅವ್ರದ್ದು ನೆನಪು ಕಾಡ್ತಿದೆಯೋ ಕಾಡ್ತಿಲ್ಲ? ಪ್ರಾಂಪ್ಟ್ ಆಗಿ ಅದು ಹೇಳ್ಕೋಬೇಕು. ನೆನಪಿದೆಯೋ ಇಲ್ವೋ? ತುಂಬ ಇದೆ. ಕಣ್ಣು ನೀರು ಬರ್ತಾ ಇದೆ ಗೈಸ್, ಕಣ್ಣು ನೀರು ಬರ್ತಾ ಇದೆ. ಅದಕ್ಕೆ ಟ್ರೂ ಬರ್ತಾ ಇದೆ. ನಾನು ಕಣ್ಣಲ್ಲಿ ನೀರು ಬರ್ತಿದೆ, ಟ್ರೂ ಆಗುತ್ತೆ. ಹಾಂ ಓಕೆ, ಇರಲಿ. ಕಟ್ಕಿಟ್ಟೆಲ್ಲ ಮಾಡಲ್ಲ ಗೈಸ್, ಪಕ್ಕ ನೀವೆಲ್ಲ ನೋಡಬೇಕು. ಅದಕ್ಕೆ ಹಂಗೆ ಬಿಡ್ತೀನಿ ನೋಡಿ. ಇದು ನಿಜ ಪ್ರೀತಿ ಅನ್ನೋದು ಯೋಗ್ಯತೆ, ದುಡ್ಡು ಇವೆಲ್ಲ ನನ್ನ ಪ್ರಕಾರನೂ ಅಲ್ಲ. ನನ್ನ ಪ್ರಕಾರ ಪ್ರೀತಿ ಅಂದರೆ ಒಂದು ಗಂಡು ಹೆಣ್ಣು ಅಂಡರ್ಸ್ಟ್ಯಾಂಡಿಂಗು. ಸೊ ಇವ್ರ ಲೈಫಲ್ಲಿ ನೋಡಿ ತುಂಬ ಸಫರ್ ಪಡ್ತಾರೆ, ಅಳ್ತಾ ಇರ್ತಾರೆ. ಅದು ಉಳಿಸ್ಕೊಳ್ಳೋಕ್ಕೆ ಬರಬೇಕು, ಅದರಲ್ಲಿ ನೀವು ಸಫರ್ ಮಾಡೋಕ್ಕೆ ಹೋಗಬೇಡಿ. ಅದು ಬಿಡಾಕಿ ಇವಾಗ ನೆಕ್ಸ್ಟ್ ನೀವು ಈಗ ನೀವೇ ದುಡ್ಡು ಮಾಡಿದ್ರೆ ಮೂವಿ ಮಾಡಬೇಕು ಅಂತ ಪ್ಲಾನ್ ಇದ್ದೀರಾ, ನೆಕ್ಸ್ಟ್ ಅವ್ರ ಫ್ಯೂಚರ್ ಬಂದರೆ ಎಕ್ಸೆಪ್ಟ್ ಮಾಡ್ತೀರಾ ಮಾಡೋದು? ಮಾಡಲ್ಲ, ಶೋರ್ ಪಕ್ಕ. ಅವರೇ ಖಾಲಿ ಬಿದ್ದರೂ ನೀವು ಮಾಡಲ್ಲ ಗೈಸ್. ನೋಡಿ, ಹೆಣ್ಮಕ್ಳು ಸದಾ ಅಳ್ತಿರ್ತಾರೆ, ಗಂಡು ಮಕ್ಕಳು ಸುಮ್ಮನೆ ಅಳಲ್ಲ. ಅವ್ರ ಫೀಲಿಂಗು, ಅವ್ರ ದುಃಖ ಹೊರಗಡೆ ಬಂದಾಗಲೇ ಕೂಡ ಅವ್ರು ಹೇಳೋದು ನೋಡಿ, ಅವ್ರ ಕಣ್ಣಲ್ಲಿ ಫುಲ್ ನೀರು ತುಂಬಿದೆ. ಸೊ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಎಲ್ಲ ಯೂಸ್ಗಳು ದಬಸ್ಕೊಳ್ಳಿ. ಲವ್ ಯಾರು ಲವ್ ಮಾಡೋದು ತಪ್ಪು ಅಂತ ಅನ್ನಲ್ಲ, ಲವ್ ಮಾಡೋದು ಉಳಿಸ್ಕೊಳ್ಬೇಕು. ಅದು ನನ್ನ ಟೈಮ್ ಗೊತ್ತಾ, ಈಗ ಒಂದು ಲವ್ ನಡೀತಾ ಇದೆ ಅಂದರೆ ಆ ಲವ್ ಯಾವ ಥರ ಎಂಡ್ ಆಗಬೇಕಪ್ಪ ಅಂದರೆ ಅದು ಮದುವೆಯಲ್ಲೇ ಎಂಡ್ ಆಗಬೇಕು. ಫ್ಯಾಮಿಲಿನೆಲ್ಲ ಇದು ಮಾಡ್ಕೊಂಡು ಅವರು ಈಗ ಲೈಫ್ ನಿನ್ನೆ ತಗೋದು. ಈಗ ನೀವು ಲವ್ ಮಾಡಿದ್ರಿ, ಅದು ಮದುವೆಯಲ್ಲಿ ಎಂಡ್ ಆಗ್ತದೆ. ಈಗ ನೀವಿಬ್ರು ಲೈಫ್ ಪಾರ್ಟ್ನರ್ಸ್ ಆಗಿದ್ರ, ಈಗ ಅದೇ ಥರ ಇರಬೇಕು. ಈಗ ನನಗೆ ತುಂಬ ಲಾಂಗ್ ಟೈಮಿಂದ ಲವ್ ಮಾಡ್ಕೊಂಬಂದು ಈಗ ತುಂಬ ಸಫರ್ ಆಗ್ತಾ ಇದೆ. ಅದು ಮದುವೆಯಲ್ಲಿ ಎಂಡ್ ಆಗಿಲ್ಲ, ಟ್ರಾಜಿಡಿಯಾಗಿ ಎಂಡ್ ಆಗಿದೆ. ಲೈಕ್ ಈ ಥರ ಎಂಡ್ ಆಗೋ ಬಂದು ನಿಮ್ಮ ಥರ ಎಂಡ್ ಆದರೆ ಅಟ್ಲೀಸ್ಟ್ ನಿಮ್ಮದು ಲೈಫ್ ಹೇಗೋ ಚೆನ್ನಾಗುತ್ತೆ. ಬ್ರೇಕಪ್ ಆಗಿದ್ದು ರೀಸನ್ ಆಗಲೇ ಹೇಳಿದ್ನಲ್ಲ, ಅಂದರೆ ಅವರೇ ನಮ್ಮ ಬ್ರೇಕಪ್ ರೀಸನ್ ಆಗಲೇ ಹೇಳಿದ್ರಿ. ನಿಮಗೆ ಅವ್ರು ಬೇಡ ಅಂತ ರೀಸನ್ನು? ನನಗೆ ಅವ್ರು ಬೇಡ ಅನ್ನೋದಕ್ಕೆ ರೀಸನ್ನ ಹೇಳಿದರೆ ಐ ಥಿಂಕ್ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಇಲ್ಲ ಹರ್ಟ್ ಆಗಬೇಕು. ಇಲ್ಲಿ ನಾನು ಅವ್ರು ಹರ್ಟ್ ಆಗಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ನಮ್ಮ ಥರ ಅಲ್ಲ ಸರ್, ನಿಮ್ಮ ಥರ ಈ ಥರ ನೋವು ಬಸ್ ತುಂಬ ಜನ ಇದ್ದಾರೆ. ಅವ್ರಿಗೊಂದು ಮೋಟಿವೇಶನ್ ಆಗಲಿ, ಹೀಗೆ ಜನ್ರೇಷನ್ ಹೇಗಿದೆ ಎಲ್ಲ ನಾವು ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿರೋದು. ಹೇಳಿ, ಏನಕ್ಕೆ ಬೇಡ ಅನ್ನಿಸ್ತದೆ ನಿಮಗೆ? ಐ ಥಿಂಕ್ ಇದನ್ನೆಲ್ಲ ಅವ್ರು ನೋಡ್ತಾ ಇರ್ತಾರೆ. ನೀವು ಹೇಳಿದ್ರಲ್ಲ ಏನಂತ, ನಿಮಗೆ ನಿಮ್ಗೆ ಖುಷಿಯಾಗಿರೋದಕ್ಕಿಂತ ನೀನು ಈ ಥರ ಸಫರ್ ಆಗೋದು ತುಂಬ ಇಷ್ಟ ಅಂತ. ಲೈಕ್ ಇದು ನನಗೆ ತುಂಬ ಮೋಟಿವ್. ನನಗೆ ಒಂಥರ ಬೇಜಾರಾಗಿ ಬಂದಿದೆ. ಲವ್ ಮಾಡಲಿ, ಸರಿ ಬರ್ತೀನಿ, ಲವ್ ಮಾಡಲಿ ಬೇಡ ಅಂತಲ್ಲ. ಲವ್ ಮಾಡ್ತಾರೆ ಅವರೆಲ್ಲ, ಅವರು ಶೋಕಿ ಮಾಡ್ತಾರೆ. ಅದಾದ್ಮೇಲೆ ಪ್ರೀತಿ ಮಾಡಿದ್ಮೇಲೆ ಲವ್ನ ಅವ್ರು ನಮ್ಗೆ ಲವ್ ಮಾಡಿದ್ದು ನಮಗೆ ನೋವು ಕೊಡೋಕ್ಕೆ ಅಂತ ಲವ್ ಮಾಡ್ತಾರೆ ಅಂತ ಅಂದಾಗ ನಮಗೆ ಬಿಟ್ಟರು ಚಿಂತೆ ಇಲ್ಲ. ಆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಸೀನ್ ಕೊಟ್ಟು ಹೋಗ್ತಾರಲ್ಲ, ಅದು ತುಂಬ ನೋವಾಗುತ್ತೆ. ಏನಂತೀರ? ಅವ್ರು ನಿಮ್ಮನ್ನೇ ಬೇಡ ಅಂತ ಅಂದರು. ಇದು ರೀಸನ್ ಓದ್ಬೇಕು ನನಗೆ. ಈಗ ನಾನು ತುಂಬ ಟಾಕ್ಸಿಕ್. ನಾನು ಈಗ ಬ್ರದರ್, ನಿಮ್ಮ ತಂದೆಯವರ ಅಥವಾ ನಿಮ್ಮ ಅಮ್ಮನಿಗೆ ಎಷ್ಟು ಜನ ಲೈಕ್ ಈ ಥರ ನಾನು ತುಂಬ ಅಂದರೆ ತುಂಬ ಟಾಕ್ಸಿಕ್ ನಾನು. ಓಕೆನಾ, ಈಗ ಅವ್ರ ಜೊತೆ ಮಾತಾಡ್ತಿದ್ರೆ ಊಹಿಸಿ ಏನು ಮಾತಾಡ್ಬೇಕು. ಲೈಕ್ ನಾನು ತುಂಬ ಟಾಕ್ಸಿಕ್. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಓಪನಾಗಿ ಒಪ್ಕೊಂತಾನೂ ಇದ್ದೀನಿ. ಓಕೆನಾ, ಈಗ ಕೆಲವೊಂದು ಹುಡುಗರಿಗೆ ಇರುತ್ತೆ, ಅವ್ನು ನನ್ನೋರಾಗಿದ್ದವ್ರು ನನ್ನ ಹತ್ರ ಮಾತ್ರ ಮಾತಾಡಬೇಕು. ಸೆಲ್ಫಿಶ್ನೆಸ್, ಓಕೆನಾ, ಪೊಸೆಸಿವ್ನೆಸ್ ಇದೆಲ್ಲ ಇರುತ್ತೆ. ನಾನೀಗ ಅದೆಲ್ಲ ಎಕ್ಸ್ಟ್ರೀಮ್ ಲೆವೆಲ್. ಪೊಸೆಸಿವ್ ನನ್ನ ಪ್ರಕಾರ ತಪ್ಪು ಅಂತ ನಮಗೆ ಕೇರ್ ನಮಗದು. ಈಗ ನಾನು ಅವ್ರ ಮೇಲೆ ಯಾವತ್ತೂ ಡೌಟ್ ಬಿಟ್ಟು ನೀನು ಆ ಥರ ಇದ್ದೆ, ನಾನು ಆ ಥರ ಏನೂ ಮಾತಾಡಿಲ್ಲ. ಏನಕ್ಕೆ ಬೇಕು ಫಸ್ಟ್ ನಾನು ಆಕೆ ಒಬ್ಳಿಗೆ ಅಂತ ಅಲ್ಲ. ಈಗ ಯಾರ್ಯಾವೊಬ್ಬರು ಈಗ ಹುಡುಗಿ ಒಂದು ಹುಡುಗಿ ಲವ್ ಮಾಡ್ತಿದ್ದಾರೆ ಅಂದರೆ ಥರ್ಡ್ ಪರ್ಸನ್ ಯಾವಾಗ ಎಂಟ್ರಿ ಆಗುತ್ತೋ ಆಗ ಆಬ್ವಿಯಸ್ಲಿ ಅದು ರಿಲೇಷನ್ಶಿಪ್ ಯಾವುದೇ ಆಗಿರೋ ಹಾಳಾಗೋಗುತ್ತೆ.
ಓಕೆನಾ 30% ಎಂಟ್ರಿ ಆದಾಗ ಅದನ್ನ ಬಿಡಬಾರ್ದು. ಓಕೆನಾ, ಈಗ ನಾವಿಬ್ರು ಕರೆಕ್ಟ್ ಆಗೋಣ. ಈಗ ನೀನು ನಾನು ಈಗ ನಿನಗೆ ಅರ್ಥ ಆಗಬೇಕು, ಓ ನಾನು ಇದು ಮಾಡಿದ್ರೆ ಅವರಿಗೆ ಹರ್ಟ್ ಆಗುತ್ತೆ, ಇದು ಮಾಡಬಾರ್ದು. ಈಗ ನನಗೆ ಅದು ಅರ್ಥ ಆಗಬೇಕು, ನಾನು ಇದನ್ನ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಈ ಥರ ಕರೆಕ್ಟ್ ಮಾಡ್ಕೊಂಡು ನಮ್ಮನ್ನ ನಾವೇ ಈ ಥರ ತುಂಬ ಚೆನ್ನಾಗಿರುತ್ತೆ. ರಾಜೀವ್ ಶೆಟ್ಟಿ ಅವರು ಹೇಳಿದ್ರು ಈ ಥರ ಅದು ಆ ಇಂಟರ್ವ್ಯೂ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ರಾಜೀವ್ ಶೆಟ್ಟಿ ಅವರು ಹೇಳಿದ ಥರ ಅದನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆನಾ, ಈ ಥರ ಇರಬೇಕಿತ್ತಂತ. ಇನ್ನೊಂದು ಏನಂದರೆ ಈಗ ನನ್ನಿಂದ ನಾನು ಅದೇ ಮೇನ್ ರೀಸನ್ ನಾನು ತುಂಬ ಟಾಕ್ಸಿಕ್, ಅದು ಅವರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಸಹಿಸ್ಕೊಂಡಿದ್ರು, ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಸಹಿಸ್ಕೊಂಡಿದ್ರು. ಬಟ್ ಅಂದರೆ ಟಾಕ್ಸಿಕ್ ಅಂದ್ರೆ ನಾನೇ ಅದೇ ಹೇಳ್ತಿಲ್ಲಲ್ಲ, ನಾನು ಈ ಥರ ಬೇರೆಯವ್ರ ಮೇಲೆ ನೀನೇನೋ ಅಫೇರ್ ಇಟ್ಕೊಂಡಿದ್ಯಾ ಅಥವಾ ಇನ್ನೊಂದೇನೋ ಮಾಡ್ತಿದ್ದೆ ಅಂತ ಹೇಳಿ ಈ ಥರ ಟಾಕ್ಸಿಕ್ ಆಗಿರಲಿಲ್ಲ. ನಾನು ಇದ್ದಿದ್ದಂದರೆ ಈಗ ಅದೇ ಬಾಯ್ಸ್ ಥಿಂಗ್ಸ್ ಇರುತ್ತಲ್ಲ, ಹುಡುಗರು ಮೇಜರಿಗೆ ಹುಡುಗರುಗಳ ಬಗ್ಗೆ ಹುಡುಗರು ತುಂಬ ಗೊತ್ತಿರೋದು. ಶೋರ್ ಓಕೆನಾ. ಸೊ ಅದಕ್ಕೆ ಅಷ್ಟೇ ಹೇಳ್ತಿದ್ದು, ನೀನು ಅವರಿಗೆ ಎಷ್ಟೇ ಫ್ರೆಂಡ್ಸ್ ಆಗಿದ್ದೆ ಅಥವಾ ನಿನಗೆ ಎಷ್ಟೇ ಹೆಲ್ಪ್ ಆಗಿದ್ರು ಒಂದು ಟೈಮಲ್ಲಿ ಅಷ್ಟೇ ಅದು ಓಕೆ ಏನೋ. ಒಂದ್ಸಲಿ ಆದಮೇಲೆ ಅದು ಮತ್ತೆ ರಿಪೀಟ್ ಆಗಬಾರ್ದು. ಮತ್ತೆ ರಿಪೀಟ್ ಆಗ್ತಿದೆ ಅಂದಾಗ ಈ ಥರ ಏನಾದರೂ ಆಗ್ತಾ ಇರುತ್ತೆ. ಸ್ಮಾಲ್ ಥಿಂಗ್ಸೇ ದೊಡ್ಡದಾಗಿ ರಿಲೇಷನ್ಶಿಪ್ನ ಹಾಳು ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಸೊ ನನ್ನದು ಒಂದು ಅಡ್ವೈಸು, ಯಾರೆಲ್ಲ ಈ ಥರ ಲವ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ನನ್ನ ಥರ ಟಾಕ್ಸಿಕ್ ಆಗಿದ್ದಾರೆ ಗೈಸ್, ಒಂದು ನೀವಿಬ್ಬರೇ ಕರೆಕ್ಟ್ ಆಗಿಬಿಡಿ. ಒಂದು ಅವರಿಗೆ ಹೇಗೆ ಬೇಕೋ ನೀವು ಆಗಿದ್ಬಿಡಿ, ಇಲ್ಲಾಂದರೆ ಸೈಲೆಂಟ್ ಆಗಿಬಿಡಿ. ಯಾರಿಗೂ ತುಂಬ ಪ್ರೆಷರ್ ಹಾಕೋಕೆ ಹೋಗ್ಬಿಡಿ, ರಿಸ್ಟ್ರಿಕ್ಷನ್ ಮಾಡೋಕೆ ಹೋಗ್ಬಿಡಿ. ಆರಾಮಾಗಿರಿ, ಇಲ್ಲಾಂದರೆ ಲೈಫ್ ತುಂಬ ಸಫರ್ ಕೊಡಬೇಕಾಗ್ತದೆ. ಒಂದು ಬೇಕು ಕಳ್ಕೊಳ್ಳೇಬೇಕು. ಓಕೆನಾ. ಈಗ ನನಗೆ ನಾನು ಓಪನ್ಲಿ ಹೇಳ್ತೀನಿ, ನಾನೇನು ಫೈನಾನ್ಷಿಯಲಿ ಚೆನ್ನಾಗಿಲ್ಲ ಅಥವಾ ಮನೆ ಕಡೆ ಚೆನ್ನಾಗಿಲ್ಲ, ಈ ಥರ ಎಲ್ಲ ಗೊತ್ತಿತ್ತು. ನಾನು ನಿಜವಾಗ್ಲೂ ಈ ವಿಷಯದಲ್ಲಿ ಇನ್ನೊಂದು ನಿಮ್ಮ ಮನೆಗೆ ಗೊತ್ತಿತ್ತು ಮನೆಯವರಿಗೆ? ಹಾಂ, ಖಂಡಿತ ಗೊತ್ತಿತ್ತು. ಆಬ್ವಿಯಸ್ಲಿ ಗೊತ್ತಿತ್ತು. ನಿಮ್ಮ ಮನೇಲಿ ಯಾರು? ನಮ್ಮ ಮನೇಲಿ ನಾನು, ನಮ್ಮ ಅಪ್ಪ, ಅಮ್ಮ, ಅಕ್ಕ, ಅಜ್ಜಿ, ಅವ್ರ ಮನೆ ಇವನ್ ಮೈ ಎಂಟರ್ ಫ್ಯಾಮಿಲಿವರೆಗೂ ಗೊತ್ತಿತ್ತು. ನಾನು ಯಾರೋ ಮದುವೆ ಆಗ್ತೀನಿ ಅಂದರೆ ಎಲ್ಲರೂ ಕೂಡ ಹೇಳ್ತಾರೆ. ಎಷ್ಟು ವರ್ಷ? 12 years. 12 years. ಗೈಸ್ 12 years ಲವ್ ಬ್ರೇಕಪ್ ಆಗಿದೆ. 12 years. ಬಟ್ ಇದು ಇವ್ರನ್ನ ಲಾಯರ್ ಅನ್ಬೋದು. ಬಟ್ 12 years ಲವ್ ಮಾಡಿದರೆ ಅದನ್ನು ಉಳಿಸ್ಕೊಂಡಿದ್ರೆ ಅವ್ರ ವ್ಯಾಲ್ಯೂ. 12 years ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಎಷ್ಟು ಇರುತ್ತೆ. ಅದನ್ನು ಇವ್ರು ತಪ್ಪು ಮಾಡ್ಕೊಂಡು ಅವ್ರು ತಪ್ಪು ಮಾಡ್ಕೊಂಡು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಪ್ರೀತಿ ಮಾಡ್ಕೊಂಡು ಉಳಿಸ್ಕೋಬೇಕು ಅಂತ ನನ್ನ ಇಂಟೆನ್ಷನ್. ಬಟ್ ತುಂಬ ನಾವು ತುಂಬ ಫ್ಯಾಮಿಲಿ ಲವ್ ಕೊಟ್ಬಿಟ್ಟಿದ್ದೀನಿ ಹಂಗಂತ ಪ್ರೀತಿನೇ ಮಾಡಬಾರ್ದು ನನ್ನ ಪ್ರಕಾರ. ಆಗ ನಾವು ಪ್ರೀತಿನೇ ಮಾಡಬಾರ್ದು. ನಾನು ಯಾವ ಥರ ಟಾಕ್ಸಿಕ್ ಅದರಲ್ಲಿ ಯಾವ ಥರ ಟಾಕ್ಸಿಕ್ ಅಂದ್ರೆ ನಾನು ಈಗ ಬದುಕ್ತಿರೋ ಲೈಫು ನಾನು ಅಂದ್ಕೊಂಡಂಗೆ ಬದುಕಬೇಕು. ನಾನು ಅಂದ್ಕೊಂಡಂಗೆ ಬದುಕಲಿಲ್ಲ ಅಂದರೆ ಈ ಲೈಫ್ ಏನು ಮಾಡೋಕ್ಕೆ? ನಾನು ಹೆಂಡತಿ ಜೊತೆ ನಾನು ಹಿಂಗೆ ಇರಬೇಕು. ಈಗ ಅವ್ರ ಜೊತೆ ನಾನು 7 ವರ್ಷ ಇರೋಲ್ಲ, 7 ದಿನ ಇರೋಲ್ಲ, ಅಥವಾ 7 months ಇರೋಲ್ಲ. ಆಫ್ಟರ್ ಈಗ ಮಿಕ್ಕಿದ್ದು 70 years ಕೂಡ ನಾನು ಅವ್ರ ಜೊತೆ ಲೈಫ್ ಜರ್ನಿ ಮಾಡಬೇಕು. ನಾನು ಹೆಂಡತಿಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಥರ. ಹೌದಾ? ಇನ್ನು ಯಾರು ಬರ್ತಾರೆ ನಿನಗೆ? ನನ್ನನ್ನು ಬಿಟ್ಟರೆ ಯಾರು ಬರ್ತಾರೆ ಫ್ಯೂಚರ್? ನಾನು ಒಬ್ಬನೇ ತಾನೆ. ದೆನ್ ನಾನು ಹೇಳಿದ್ದೆ ನಿನ್ನ ಕೇಳಿ ಎಂದು ಮಾಡೋಕ್ಕಾಗ್ತದೆ. ಸೊ ಈ ಥರದ್ದು ತುಂಬ ಕ್ಲಾಶಸ್ ಆಗಿ ಟುಡೇ ಸಫರ್ಡ್ ಅಲ್ಲ. ಬೇಜಾರು. ನನಗೆ 12 ವರ್ಷದ ಸ್ಟೋರಿ ಬ್ರೇಕಪ್ ಆಗಿದೆ ಅಂತ ತುಂಬ ಬೇಜಾರಾಗುತ್ತೆ. ಓಕೆ, ಮನೆಯಲ್ಲಿ ಯಾರು ಇರೋದು? ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತಿತ್ತಾ? ಐ ಥಿಂಕ್ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಯವ್ರಿಗೆ ಒಂದು 90% ಗೊತ್ತಿತ್ತು ಅನಿಸುತ್ತೆ. ಸೊ ಅವ್ರ ಫ್ಯಾಮಿಲಿಯವ್ರ ಕಡೆಯಿಂದ ತುಂಬ ಅಪೋಸಸ್. ಓಕೆನಾ, ತುಂಬ ಅಪೋಸ್ ಮಾಡೋರು ಅವರೆಲ್ಲ. ಎಂತಂದರೆ ರೀಸನ್ ಇಷ್ಟೇ, ಹುಡುಗ ಎಷ್ಟೇ ಒಳ್ಳೆನಾಗಿದ್ರು ಹುಡುಗಿ ಮನೆಯವ್ರು ನೋಡೋದು ಇಷ್ಟ. ನನಗೂ ಬೇಜಾರಾಗಿರೋದು, ನನಗೆ ಪ್ರಾಬ್ಲಮ್ ಹೇಳ್ತೀನಿ, ಸ್ಮೋಕ್ ಇಲ್ಲ, ಡ್ರಿಂಕಪ್ ಬೇಸೆಲ್ಲ ಏನಿಲ್ಲ. ಇವ್ರಿಗೂ ಅದು ಸ್ಮೋಕ್ ಸಣ್ಣಪುಟ್ಟ ಇರ್ತವೆ. ಯಾರೇ ನೋಡಿದ್ರು ಮನೇಲಿ ಸ್ವಲ್ಪ ಇರುತ್ತೆ. ಅಲ್ಲಿ ಪೇರೆಂಟ್ಸ್ಗಳು ನೋಡೋದು, ಅವರು ದುಡ್ಡು ನೋಡಲ್ಲ ಸರ್. ನಾನು ಇದೊಂದು ಸಜೆಷನ್ ಮಾಡ್ತೀನಿ, ಪೇರೆಂಟ್ಸ್ಗಳನ್ನ ಬ್ಲೇಮ್ ಮಾಡೋದು ನಾನು. ಯಾಕಂತಂದ್ರೆ ಪೇರೆಂಟ್ಸ್ ದುಡ್ಡು ನೋಡ್ತಿಲ್ಲ, ಕನ್ಸರ್ನ್. ಈಗ ಯಾಕಂತಂದ್ರೆ ನನ್ನ ಮಗಳು ಒಂದು ಕಡೆ ಕಲಿಸ್ತೀನಿ ಅಂತಂದ್ರೆ ಆ ಮಗಳು ನಾವು ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತೀವಿ. ಒಂದು ಮಗಳು ನಾವು ಜಾಬ್ ಕಲಿಸ್ತಿದೀವಿ, ನಾವು ಅಪೋಸ್ ಮಾಡ್ಕೊಂಡು ಹೋಗ್ತಾಳೆ ಅಂದಮೇಲೆ ಅವ್ರು ಚೆನ್ನಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಅವ್ರು ದುಡ್ಡಿಗೆ ಆಸೆ ಪಡೋದಾಗಿದ್ರೆ ನೀವು ದುಡ್ಡು ಅವ್ರಿಗೆ ಕೊಡ್ತೀರಾ? ಅವ್ರ ಮಗಳಿಗೆ ತಾನೆ, ಅವ್ರ ಮಗಳು ನಿಮ್ಮ ಹೆಂಡ್ತಿನೇ ತಾನೆ. ನಾನು ಇದು ಹೇಳ್ತಿರೋದು ಪೇರೆಂಟ್ಸ್ಗಳಿಗೆ, ದುಡ್ಡು ತುಂಬ ಮುಖ್ಯ ಜನ್ರೇಷನಲ್ಲಿ. ಬಟ್ ಆ ದುಡ್ಡನ್ನ ಹೇಗೆ ಯೂಸ್ ಮಾಡ್ತಾನೆ ಅವನು, ದುಡ್ಡು ಇದೆಯೋ ಇಲ್ಲೋ ಇವೆಲ್ಲ ನೋಡಬೇಕು ಅನ್ನೋಸ್ಕರ ಪೇರೆಂಟ್ಸ್ ದುಡ್ಡು ಇದೆಯಾ ಚೆನ್ನಾಗಿದೆ ಅಂತ ನೋಡ್ತಾರೆ. ದುಡ್ಡು ಆ ಕಾರಣಕ್ಕೋಸ್ಕರ ದುಡ್ಡು ನೋಡೋಲ್ಲ. ಈ ನನ್ನ ಪ್ರಚಾರ ಸರ್ ಪೇರೆಂಟ್ಸಿಗೆ ಶೋರ್ ನಿಜ ಇದು.
ನನಗೆ ಬದುಕಿ ನಿಜ ಬೇಕು ಅಂದ್ರೆ ನನಗೆ ಇದು ಅವಳು ಹೇಳ್ಕೊಂಡಿದ್ದ ಪಾಠನ ಬದುಕಕ್ಕೆ ದುಡಿಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ಓಕೆನಾ? ಒಂಥರ ಅಂದರೆ ಅವ್ರಿಗೂ ಕೂಡ ಅವಳೇನು ಯಾವತ್ತೂ ದುಡ್ಡಿನ ವಿಷಯದಲ್ಲಿ ನಾನು ಬ್ಲೇಮ್ ಮಾಡಿದ್ದಿಲ್ಲ. ನನಗೆ ಕಷ್ಟ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಆ ವಿಷಯಗಳೇ ನನಗೆ ತುಂಬ ಕಾಡೋದು. ಅಷ್ಟೆಲ್ಲ ಸಪೋರ್ಟಿವ್ ಆಗಿದ್ದಿದ್ದ ವ್ಯಕ್ತಿ ಇವತ್ತು ಏನೋ ಅಂತ. ಸೊ ಬ್ರೇಕಪ್ ಆಗಿ ಎಷ್ಟು ವರ್ಷ ಆಯಿತು? ಜಸ್ಟ್ ಒಂದು 5-4 months. 5-4 months. ಗೈಸ್, ಇವ್ರದ್ದು ನಾನು ಇನ್ನೊಂದು ಹೇಳಬೇಕು, ಇವರು ನಮ್ಮ ಟೀಮ್ ವರ್ಕ್ ಆಗಿ ಬಂದು ಮಾಡ್ತಾ ಇದ್ದಾರೆ. ಇಡೀ ಫ್ಯಾಮಿಲಿ ಬಿಟ್ಟು ಜನ ಬೆಳಿಬೇಕು ಅಂತ ನಮ್ಮ ಟೀಮಲ್ಲಿ ಒಬ್ಬರು ಮೆಂಬರ್ ಆಗಿದ್ದಾರೆ. ಓಕೆನಾ ಸರ್? ಮೆಂಬರ್ ಆಗಿದ್ದಾರೆ. ಬಟ್ ಈಗ ಹೊರಗಡೆ ರೂಮ್ ಮಾಡ್ಕೊಂಡು ಹೊರಗಡೆ ಮಾಡ್ತಿದ್ದಾರೆ. ಹೊರಗಡೆ ಏನೋ ಅಚೀವ್ ಮಾಡಬೇಕು ಅಂತ ಇದ್ದಾರೆ. ಈ ನೀವು ಸಿಕ್ಕಿದ್ದು ನನಗೆ 5 months ಬ್ಯಾಕು. ನಂಗೆ ಸಿಕ್ಕಿದಾಗ ನೋಡಿ ಗೈಸ್, ಇದೇ ಹೇಳೋದು ಬಾಂಡಿಂಗ್ ಅನ್ನೋದು. ಅವ್ರು ಇಷ್ಟಪಟ್ಟವ್ರು ಹೋದ್ರು, ನಾವು ಇನ್ನೊಬ್ರು ಎಂಟ್ರಿ ಆದ್ವಿ. ಲವ್ ಅಂದರೆ ಬರೀ ಹುಡುಗ ಹುಡುಗಿ ಲವ್ ಮಾಡೋದಲ್ಲ ಗೈಸ್. ಅಪ್ಪ ಅಮ್ಮ ಪ್ರೀತಿ, ಅಣ್ಣ ತಂಗಿ ಪ್ರೀತಿ, ಫಾದರ್, ಫ್ರೆಂಡ್ಸ್. ಲವ್ ಅಂದರೆ ತುಂಬ ಥರ ಇರುತ್ತೆ. ಈಗ ಲವ್ ಅಂತಾರೆ ಬರೀ ಪ್ರೀತಿ, ಮದುವೆ, ಮಕ್ಕಳು ಇಷ್ಟೇ ಅನ್ಕೊಂಡ್ಬಿಟ್ಟವ್ರೆ. ಪ್ರೀತಿ ಅಂದರೆ ಎಲ್ಲರ ಕಡೆ ಪ್ರೀತಿ ಇರೋದೇ ಪ್ರೀತಿ. ಸೊ ನನಗೆ ತುಂಬ ಬೇಜಾರಾಗ್ಬಿಟ್ರು. ನನಗಂತೂ ಯಾಕಾದ್ರೆ ಈ ಪಾಡ್ಕಾಸ್ಟ್ ಮಾಡಿಸೋದು ಇಷ್ಟು ಹೇಳ್ತಾನೆ ಗೊತ್ತಿಲ್ಲ. ನಾನು ವಿಡಿಯೋನೇ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಪ್ರಾಮಿಸ್ ನಾನು ವಿಡಿಯೋ ಮಾಡ್ತಿದ್ದಿಲ್ಲ. ಈ ವಿಡಿಯೋ ಮಾಡಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ನಾನು ಆಕೆಗೆ ನೇರವಾಗಿ ಹೇಳಕ್ಕಾಗ್ದಿರೋಂಥ ಕೆಲವೊಂದು ಮಾತುಗಳು ಈ ವಿಡಿಯೋ ಮೂಲಕ ತಲುಪುತ್ತೆ. ಐ ಥಿಂಕ್ ನಿಜ ಅರ್ಥ ಆಗಿರುತ್ತೆ. ನೀನು ಹೇಳಿದ್ದು ಒಂದು ಮಾತು ನನಗೆ ತುಂಬ ಮೋಟಿವ್ ಆಯಿತು. ಜಸ್ಟ್ ಒಂದು ಏನಪ್ಪ ಅಂದರೆ, ನಿನ್ನ ನಗು ನನಗೆ ಯಾವತ್ತೂ ಸಂತೋಷ ಕೊಡಲ್ಲ. ಈಗ ಜಸ್ಟ್ ನಿನಗೆ ಗೊತ್ತಿರುತ್ತೆ ಚಾಟ್ ಇಲ್ಲ. ನಾನು ಇದು ಗೈಸ್, ನಾನು ಇದನ್ನ ಈ ವಿಡಿಯೋನ ಅವರೇ ನೋಡ್ತಾ ಇರ್ತಾರೆ. ಸೊ ಇದನ್ನ ನಾನು ಅವ್ರಿಗೆ ಹೇಳ್ತಾ ಇರೋದು. ನಾನು ಏನಪ್ಪ ಅಂದರೆ, ನೀನು ಹೇಳಿದ್ದಲ್ಲ, ನಿನ್ನ ನಗು ಕಂಡು ನನಗೆ ಆಗ್ತಲ್ಲ, ನೀನು ನಗ್ತಾ ಇರೋದನ್ನ ನೋಡಿ ನನಗೆ ಸಹಿಸಕ್ಕೆ ಆಗ್ತಲ್ಲ ಅಂತ. ಇನ್ನು ಮುಂದೆ ನಾನು ನಗ್ತಾನೆ ಇರ್ತೀನಿ, ನಾನು ಡ್ರೀಮ್ನಿಂದ ನಾನು ಹೋಗ್ತಾನೆ ಇರ್ತೀನಿ. ಬಟ್ ಒಂದು ವಿಷಯ ತಿಳ್ಕೊ, ನೀನು ನನ್ನಂತೂ ಡಿಸರ್ವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಇದೊಂದೇ ನನ್ನ ಕೈಲಿ ಹೇಳೋದಕ್ಕಾಗಲ್ಲ. ಫೈನಾನ್ಷಿಯಲಿ ಅಥವಾ ನಿಂಗೆ ನನಗಿನ್ನ ಬೆಟರ್ ಆಗಿರೋರು ಸಿಗ್ಬೋದು, ಅಥವಾ ಲೈಫ್ ಪಾರ್ಟ್ನರ್ ಆಗಿ ಸಿಗ್ಬೋದು. ಮುಂದೆ ನಿನ್ನ ಲೈಫ್ ನನಗಿಂತನೂ ಚೆನ್ನಾಗಿರಲಿ. ಬಟ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀನು ಏನೆಲ್ಲ ನನಗೆ ಹೇಳಿದ್ಯೋ ಅದು ನನಗೆ ಯಾವುದು ಸುಮ್ಮನೆ ಆಗಲ್ಲ. ಬಿಕಾಸ್ ಐ ನೋ ಮೀ. ಓಕೆನಾ? ನನ್ನ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ನೀನು ಹೇಳಿರೋದು ನನಗೆ ಆ ಟೈಮಲ್ಲಿ ಹರ್ಟ್ ಆಗಿರುತ್ತಾ ಹೊರತು ಅದನ್ನು ನೆನೆಸ್ಕೊಂಡಾಗ ಕೆಲವೊಂದ್ಸಲಿ ಹರ್ಟ್ ಆಗಿರುತ್ತೆ. ಮತ್ತು ಅದೇ ಹರ್ಟಲ್ಲಿ ಹುಡುಗಿ ಎದ್ದು ನನಗೆ ನಾನೇ ಮತ್ತೆ ಹರ್ಟ್ ಮಾಡ್ಕೊಳ್ಳೋ ಮೂದೇವಿ ನಾನಲ್ಲ. ಓಕೆನಾ? ಇದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಈಗಲೂ ಅಷ್ಟೇ ಓಪನ್ನೇ ಹೇಳ್ತಾ ಇದ್ದೀನಿ. ನಾನು ಏನೋ ಒಂದು ಹೇಳ್ಕೊಂಡು ಏನೋ ಆ ಥರ ಏನೂ ಮಾಡಿಲ್ಲ. ಈಗಲೂ ನಿನಗೆ ಗೊತ್ತು, ನಾನು ಫೇಸ್ ಟು ಫೇಸ್ ನಿನಗೆ ಬಂದರೆ ನಾನು ನಿನ್ನ ತುಂಬ ಇದು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ. ಸೊ ಸುಮ್ಮನೆ ಓಕೆ, ಇದನ್ನು ಈ ವ್ಲಾಗ್ನ ನೋಡಾದ್ಮೇಲೂ ಈ ಟೆಕ್ಸ್ಟ್ ಆಗಲಿ ಅಥವಾ ಇನ್ನೊಂದಾಗಲಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪ್ಲೀಸ್ ಅದನ್ನು ಈ ವ್ಲಾಗ್ನ ಆ್ಯಸ್ ಅ ವ್ಲಾಗ್ ಆಗಿ ನೋಡಿಬಿಟ್ಟು ಅದನ್ನೆಲ್ಲ ಏನು ಮಾಡಿ ಅಷ್ಟೇ. ನೋಡಿ ಗೈಸ್, ಆ ವ್ಯಕ್ತಿ ಎಷ್ಟು ನೋವು ತಿಳಿದಿದ್ದಾರೆ ಅಂತಂದರೆ, ಬೇರೆಯವ್ರು ಅನ್ಕೋತಿರ್ತಾರೆ ಮತ್ತೆ ಪ್ರೀತಿ ಬರಲಿ ಅಂತ. ಇವಾಗ ಪ್ರೀತಿಗೆ 12 ವರ್ಷ ಪ್ರೀತಿ ಬೇಡ ಅಂತಿದ್ದಾರೆ ಅಂದರೆ ಅಷ್ಟು ನೋವು ಕೊಟ್ಟೋಗಿದ್ದಾರೆ ಅಂತ ಅರ್ಥ ಆಗ್ತಿದೆ ನನಗೆ ಇವಾಗ. ಈ ವಿಡಿಯೋ ಅವರು ಯಾರಿಗೆ ಅನ್ವಯಿಸುತ್ತೋ ಅವ್ರು ನೋಡ್ತಿದ್ರೆ ನೀವು ಸಪೋರ್ಟ್ ಅಂತೂ ಹೋಗಬೇಡಿ, ಆಗೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಆ ಥರ ಸರ್, ಅಡಿ ಕಣ್ಣಲ್ಲಿ ಮನುಷ್ಯನಿಗೆ ನೀವು ಸುಮ್ಮನೆ ಬರಲ್ಲ, ಬರ್ತಿದೆ ಇರಲಿ ಅಂದರೆ ಆ ಫೀಲಿಂಗ್ಸ್ ಇರುತ್ತೆ. ಲವ್ ಫೀಲಿಂಗ್ಸು ಯಾರೂ ಆಟಾಡಬೇಡಿ. ಇದನ್ನು ಜೋರಾಗಿ ಹೇಳಬೇಕಲ್ಲ, ಮಕ್ಕಳನ್ನ ಹೇಳಬೇಕು. ಲವ್ವಲ್ಲಿ ಫೀಲಿಂಗ್ಸ್ ಅನ್ನೋದು ಈಗ ಹೆಂಗಂತ ಹುಡುಗರ್ದ ಲೈಫ್ನ ಹೆಂಗೆ ಅಂದರೆ ಹತ್ರ 100 ಗೊಬ್ಬರ ಸಿಗೋದು ಆ ಥರ. ಕೆಟ್ಟದ್ದು ಮಾಡಿರಿ, ಆಟಾಡಿ ಬೇರೆಯವ್ರ ಜೊತೆ ಆಟಾಡ್ತಿರಲ್ಲ. ಹೋಗಿ ನಿಮಗೋಸ್ಕರ ಎಲ್ಲ ಸ್ಯಾಟಿಸ್ಫೈ ಮಾಡಿರ್ತಾರೆ, ನಿಮಗೋಸ್ಕರ ಎಲ್ಲರನ್ನೂ ಬಿಟ್ಟಿರ್ತಾರೆ. ನೀವು ಯಾಕೆ ಹಿಂಗೆ ಆಟಾಡ್ತೀರಾ ಹೆಣ್ಮಕ್ಳು ಹುಡುಗರ ಲೈಫಲ್ಲಿ? ಹುಡುಗರು ಏನು ಕಮ್ಮಿ ಇಲ್ಲ, ಹುಡುಗರು ಅಂತವ್ರೆ ಇದ್ದಾರೆ. ನಾನು ಹುಡುಗರು ಕೂಡ ಅದನ್ನೇ ಹೇಳ್ತಿರ್ತೀನಿ, ಪ್ರೀತಿ ಮಾಡಕ್ಕೆ ಹೋಗಬೇಡಿ, ಮಾಡಿದ್ರೆ ಬಿಡಕ್ಕೆ ಹೋಗಬೇಡಿ. ಹಂಗೆ ನೋಡ್ತೀನಿ. ಇನ್ನೊಂದು ಥಿಂಗ್ ಏನಪ್ಪ ಅಂದರೆ, ಇದು ಹೇಳ್ತಿರೋದು ಈಗ ಪ್ರೆಸೆಂಟ್ ವರ್ಡ್ಸು ಬೇರೆಯವ್ರಿಗೆ. ನಾನು ನಿನಗೆ ಡೆಡಿಕೇಟ್ ಮಾಡಿ ಹೇಳ್ತಾ ಇಲ್ಲ ಈ ಮಾತು. ಓಕೆನಾ? ಅದೇ ಆಟ ಆಡೋದು ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ನೀನು ಯಾವುದೇ ಆಟ ಆಡಿಲ್ಲ ಅಂದರೆ ನಾನು ತುಂಬ ಸಪೋರ್ಟಿವ್ ಆಗಿದ್ದೆ, ಇನ್ನೊಂದು ಥರ ಇದ್ದೆ. ಬಟ್ ನೀನು ಕೊಟ್ಟಿರೋ ನೋವು ಮತ್ತೆ ನಾನು ನಿನ್ನ ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ. ನಿನ್ನೆ ಬೇಡ ಅನ್ನೋ ಥರ ಅಷ್ಟು ನೋವು ಕೊಟ್ಬಿಟ್ಟಿದೆ ನೀನು. ಓಕೆನಾ? ನೋಡಿ, ನಾನು ಅವ್ರನ್ನ ಚೆಕ್ ಮಾಡೋಕ್ಕೋಸ್ಕರ ಟ್ರಿಗರಾಗಿ ಮಾತಾಡ್ತೇನೆ. ನಾನು ಆ ವ್ಯಕ್ತಿಗೆ ನಾನೊಬ್ಬ 3rd ಪರ್ಸನಿಂದ ಬರ್ತಿದ್ದೆ ಮಾತು ಹರ್ಟ್ ಆಯ್ತು ಅವರಿಗೆ. ಅವ್ರು ಲವ್ ಬ್ರೇಕಪ್ ಆಗಿರಲಿ ಸ್ವಾಮಿ, ಅವರಿಂದ ಅವ್ರಿಗೆ ಬೈಬಾರ್ದು, ಇನ್ನೊಬ್ಬರು ಪರ್ಸನ್ ಬೈಬಾರ್ದು ಅಂತ ಅವ್ರು ಗಿಲ್ಟ್ ಆ ಗಿಲ್ಟ್ ಇರಲಿ ಆಗುತ್ತೆ ಸರ್. ಸರ್ ನಿಮ್ಮ ಮನೆ ಬದಲು ಅವರೇ ಇದ್ರೆ ಬಂದೇ ಬರ್ತದೆ. ಅಂಥದ್ದೇನೂ ಆಗಿಲ್ಲ. ಬಟ್ ಅರ್ಥ ಮಾಡ್ಕೊಳ್ಳೋಂಥದ್ದನ್ನ ಈಸಿಯಾಗಿ ಅರ್ಥ
ಗೊತ್ತು. ನನ್ನ ಪ್ರಕಾರ ಸರ್, ನಾನು ಲವ್ ಅಂತಂದ್ರೆ ಗೈಸ್ ಕಷ್ಟದಲ್ಲಿ ಇದ್ದು ಅವನ್ನ ಎತ್ತಿಡ್ಕೊಂಡು ಟಾಪಲ್ಲಿ ನಿಲ್ಲಿಸಿ ಲವ್ ಮಾಡ್ತಾರಲ್ಲ, ಮದುವೆ ಆಗಿರ್ತಾರಲ್ಲ ಅವರು. ಮದುವೆ ಎಲ್ಲರೂ ಆಗ್ತಾರೆ, ಮದುವೆ ಆಗ್ಬಿಟ್ಟು ಬೀದಿಗೆ ಬೀಸಾಕ್ಸ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಇರುತ್ತೆ. ಮದುವೆ ಆಗೋದು, ನಾನು ಲವ್ ಮಾಡಿ ಮದುವೆ ಆಗೋದು ದೊಡ್ಡ ವಿಷಯ ಅಂತ ಹೇಳ್ತಿಲ್ಲ. ಮದುವೆ ಆಗೋದು ಇನ್ನೂ ಕಂಪ್ಲೀಟ್ ಆಗಿರಲ್ಲ. ನೀವು ಮದುವೆ ಆಗಿರೋ ಹುಡುಗ ಇವ್ನಿಗೆ ಏನು ಇಲ್ಲ ಅಂತ ಅಂದಾಗ ಇವನ್ನ ಒಂದು ಪೀಕಲ್ಲಿ ಕರ್ಕೊಂಡು ಹೋಗಿ ಒಂದು ಲೆವೆಲ್ ವ್ಯಾಲ್ಯೂ ಕೊಡ್ತೀರಲ್ಲ, ಅವತ್ತು ಲವ್ವಿಗೆ ಒಂದು ರಿಯಲ್ ನೇಮ್ ಬರೋದು. ಇಲ್ಲ ಜಾಸ್ತಿ ಮಾತಾಡ್ತಿದ್ದಾರೆ ಅವರು. ನಾವಿಲ್ಲಿ ಯಾರನ್ನೂ ಮಾಡಿ ಏನೋ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ನಂದು ಇದು ಯಾರಿಗೂ ಡೆಡಿಕೇಟ್ ಮಾಡಿ ಮಾತಾಡ್ತಿಲ್ಲ, ಪ್ಲೀಸ್ ಇದೊಂದು ಅರ್ಥ ಮಾಡ್ಕೊಂಬಿಡಿ. ಅಂದರೆ ಇದೊಂದು ನೋಡೋರಿಗೆ ಒಂದು ಏನಪ್ಪ ಅಂದರೆ ತುಂಬ ಒಂದು ಅಡ್ವೈಸ್ ಕೂಡ, ತುಂಬ ಜಾಸ್ತಿ ದಿನ ಲವ್ ಮಾಡ್ಕೊಂಡು ಹಂಗೆ ಉಳ್ಕೊಳಕ್ಕೆ ಹೋಗ್ಬೇಡಿ. ಅದು ಹೆಂಗೆ ಬೇಕು ಹಂಗೆ ಎಂಡಾಗ್ಬಿಡುತ್ತೆ. ಆದಷ್ಟು ಬೇಗ ನೀವು ಲವ್ ಆಗಿದ್ದು ಒಂದು 1-2-3 ಇಯರ್ಸ್ ಒಳಗೆ ಬೇಗ ಮದುವೆ ಆಗಿ, ಎಷ್ಟಾದ್ರೂ ಕಷ್ಟ ಆಗಲಿ ಬೇಗ ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ಬಿಡಿ. ಈ ಥರ ಲ್ಯಾಂಗ್ ಗ್ಯಾಪ್ ಆಯಿತು ಲೋವಲ್ಲಿ, ಈ ಥರ ತುಂಬ ಹಿಡಿತಾ ಇದೆ ಅಂದಾಗ ಅದು ಯಾವ ಥರನಾದ್ರೂ ಸರಿ ಹೋಗ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ, ಎಷ್ಟೋ ಜನ ಇದ್ದಾರೆ ಆ ಥರ. ಅದರಲ್ಲಿ ನನಗೆ ಸಿಕ್ಕಿದ ಕೆಲವೊಂದು ಫ್ರೆಂಡ್ಸ್ಗಳಲ್ಲಿ ಸಿಕ್ಕಿದ್ದಾರೆ, ತುಂಬ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಈ ನಮ್ಮ ಸ್ವಂತ ಫ್ರೆಂಡ್ಸ್ಗಳು ಲೈಕ್ ಪ್ರಜ್ವಲ್ ಆಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಟೀಮ್ ಮೆಂಬರ್ಸ್ ನನಗಂತ ಒಂದು ಟೀಮ್ ಸಿಕ್ಕಿದೆ. ಈ ಟೀಮ್ನ ಯೂಸ್ ಮಾಡಿಕೊಂಡು ಅಥವಾ ಈ ಟೀಮಲ್ಲಿ ನನಗೆ ಬೆರೆತು ನಾನು ಯಾವ ಥರ ನಾನು ಹೊರಗಡೆ ಬರ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಇದರಿಂದ ನಾನೇನೋ ಆಗ್ತೀನಿ, ಅದು ಏನು ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೂ ಇಲ್ಲ. ಎಲ್ರಿಗೂ ಏನೋ ಒಂದು ನೋವಾದ್ಮೇಲೆ ಲೈಫಲ್ಲಿ ಒಂದು ಮೋಟಿವ್ ಅಂತ ಸಿಕ್ಕಿರುತ್ತೆ. ಆ ಮೋಟಿವ್ಗೆ ಐ ಥಿಂಕ್ ಈ ಲವ್ ಬ್ರೇಕಪ್ಸು ಅಥವಾ ಫ್ಯಾಮಿಲಿಯಿಂದ ಫ್ರೆಂಡ್ಸ್ಗಳಿಂದ ಏನೋ ಒಂದು ಆಗಿರುತ್ತೆ. ಅದೆಲ್ಲನೂ ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ. ಪಾಸಿಟಿವ್ ಆಗಿ ತಗೊಂಡು ನಮ್ಮ ಲೈಫ್ನ ಅಚೀವ್ ಮಾಡಿಕೊಂಡು ಅವ್ರ ಮುಂದೆ ಇನ್ನೂ ಚೆನ್ನಾಗಿರೋಣ ಅಂತ ಒಂದು ಅಡ್ವೈಸ್ ಮಾಡ್ತೀನಿ. ಸೊ ಗೈಸ್, ಹುಡುಗರಿಗೆ ಆಲ್ಮೋಸ್ಟ್ ಇದು ತುಂಬ ಹೇಳ್ತೀನಿ ನಾನು, ಯಾವತ್ತೂ ಹುಡುಗಿಗೋಸ್ಕರ ಪ್ರಾಣ ಕಳ್ಕೊಳ್ಳೋದಾಗಲಿ ಅಥವಾ ಇನ್ನೊಂದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ. ಅಪ್ಪ ಅಮ್ಮ ನಿಮ್ಮಲ್ಲಿ ತುಂಬಾ ಆಸೆ ಕನಸ್ಕೊಂಡು ನಿಮಗೆ ಅಂತ ತಂದೆ ತಾಯಿ ಇರ್ತಾರೆ, ಕಷ್ಟಪಟ್ಟು ಸಾಕಿರ್ತಾರೆ. ತುಂಬ ಅವರು ನಿಮಗೋಸ್ಕರನೇ ಅವ್ರು ನಿಮಗೋಸ್ಕರ ಸಾಯ್ತಾಳೆ ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ನಿಜ ಲವರ್ ಆಗಲ್ಲ, ನೀವು ಫ್ಲರ್ಟರ್ ಆಗ್ತೀರ. ನೀವು ಅವಳು ನಿಮಗೋಸ್ಕರ ಸಾಯ್ತೀನಿ ಅಂತ ಇದ್ರೆ ಅವಳು ಯಾರನ್ನ ಬೇಕಾದ್ರೆ ಇದ್ರಾಕ ಮದುವೆಯಾಗಿ ಅವಳು ಖುಷಿಯಾಗಿ ಮಡಗಲಿ, ಎಲ್ಲ ಚೆನ್ನಾಗಿರ್ತಾರೆ. ಬಟ್ ನೀವು ನಂಬಂದನ್ನ ಯಾವತ್ತೂ ಕೂಡ ಅವ್ರಿಗೆ ನಾವು ಕೊಡಬೇಡಿ, ಮಾಡಕ್ಕೆ ಹೋಗ್ಬೇಡಿ. ಮತ್ತು ತಂದೆ ತಾಯಿಗೂ ನಾವು ಕೊಡಿ ಅಂತ ಹೇಳ್ತಿಲ್ಲ. ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಲೈಫಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಆಗಿರ್ತಾರೆ. ಅವ್ರಿಗೂ ನಾವು ಕೊಡಬೇಡಿ. ನೋವು ಕೊಟ್ಮೇಲೆ ನಾವು ಅನುಭವಿಸ್ತಿದೀವಲ್ಲ, ನಮ್ಗೆ ಅರ್ಥ ಆಗುತ್ತೆ. ನಂದು ಅಂದ್ರೆ ಬೇಡ, ನಮ್ದು ಟೈಮ್ ಬರುತ್ತೆ, ಬರುತ್ತೆ ಬಂದಾಗ ಹೇಳೇ ಇರ್ತೀನಿ. ಈಗ ಇವರು ಈಗ ನನ್ನನ್ನು ಕೂರಿಸ್ಬಿಟ್ಟಿದ್ರೆ ಈಗ ನಂದು ಕೇಳಿದ್ರಲ್ಲ, ಓಕೆ ಇವತ್ತಿನ ಲಾಗಲ್ಲಿ ನಂದು ಬಂದಿದೆ, ಏನ್ ನೆಕ್ಸ್ಟ್ ಲಾಗಲ್ಲಿ ಕಮೆಂಟ್ ಮಾಡಿ ಬೇಕು ಅಂತಂದ್ರೆ ಬಟ್ ಆದಷ್ಟು ಪರ್ಸನಲ್ ಎಲ್ಲ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಪರ್ಸನಲ್ ನಾವು ರಿವೀಲ್ ಮಾಡೋ ಪರಿಸ್ಥಿತಿ ಇಲ್ಲ. ಅಂಡ್ ಆಮೇಲೆ ಏನ್ ಅನ್ಕೊಂತಾರೆ ಗೊತ್ತಾ, ಈಗ ನಾವು ಪರ್ಸನಲ್ ನಾವು ರಿವೀಲ್ ಮಾಡ್ಕೊಂಡ್ರು ನೋಡೋಂತ ಈ ಹೇಟರ್ಸ್ ಇರ್ತಾರಲ್ಲ, ಆ ನಮ್ಮ ಮಕ್ಳು ಇನ್ನೊಂದು ಏನು ಅನ್ಕೊಂತಾರೆ. ಹೇಟರ್ಸ್ ಯಾವತ್ತಿದ್ರು ಡಿ ಬಾಯ್ಸ್ ಸರ್ ಎಲ್ಲಿರ್ತಾರೆ ಹೇಳಿ, ತಲೆ ಕೆಸ ಸರ್. ನಾನು ಹೇಟರ್ಸ್ ಯಾವತ್ತು ಇಲ್ಲಿರ್ತಾರೆ, ನಮ್ಮನ್ನ ಕೇರ್ ಮಾಡೋ ಲವ್ ಮಾಡೋ ಇಲ್ಲಿರ್ತಾರೆ ಅಷ್ಟೇ. ಇದು ನಂದಿದು. ಓಕೆ ಗೈಸ್, ಇವತ್ತಿನ ಲಾಗ್ ಎಪಿಸೋಡ್ನಲ್ಲಿ ನನಗೆ ಬೇಜಾರಾಗ್ಬಿಡ್ತು. ನಂದು ಲವ್ ಸ್ಟೋರಿ ಎಲ್ಲ ಹೇಳೋಕ್ಕಾಗಲ್ಲ. ಬಟ್ ನನ್ನದೇನೋ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಸ್ವಲ್ಪ ದಿನ ಒಂದು 4-5 ಮಂತ್ಸ್ ಆಯ್ತು ನಾನು ಇನ್ಸ್ಟಾಗ್ರಾಮಲ್ಲಿ Q&A ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಅದಕ್ಕೂ ರೆಸ್ಪಾನ್ಸ್ ಮಾಡಿ ಅದೊಂದು ಕಂಟೆಂಟ್ ಮಾಡೋಣ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಗೈಸ್, ಯಾರು ಮೋಸ ಹೋಗಬೇಡಿ, ಮತ್ತು ಯಾರು ಮೋಸ ಮಾಡಬೇಡಿ, ಇನ್ನೊಬ್ಬರು ನೋವು ಕೊಡಬೇಡಿ, ನೀವು ತಗೋಬೇಡಿ. ಓಕೆ, ಈಗ ನಾನು ಡೈರೆಕ್ಟ್ಲಿ ಓಕೆ ಲಾಸ್ಟ್ ಮಾತಿದ್ದು ಡೈರೆಕ್ಟ್ಲಿ ನಿನ್ನ ಹತ್ರ ನಾನು ಸಾರಿ ಕೇಳಬೇಕು ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ನನ್ನ ಕಡೆಯಿಂದ ನಿಮಗೆ ತುಂಬ ಸಾರಿ ಕೇಳೋದಿದೆ. ಆ ನೆಕ್ಸ್ಟ್ ಸಾರಿ ನನ್ನಿಂದ ಏನೇನಾಗಿದೆ ಅದೆಲ್ಲದಕ್ಕೂ ನಾನು ತುಂಬ ಸಾರಿ ಕೇಳ್ತೀನಿ. ಇನ್ ಕೇಸ್ ಸಾಧ್ಯ ಆದರೆ ನನಗೆ ಟೆಕ್ಸ್ಟ್ ಮಾಡಿಬಿಟ್ಟು ಯಾವ ಥರ ಒಂದಿನ ಸಿಗು, ನಾನು ಸೀರಿಯಸ್ಲಿ ನಾನು ನಿಮ್ಮ ಜೊತೆ ಸಿಗ್ತಾಗ ಯಾವ ಥರ ಮುಂಚೆ ಹೇಗಿನೋ ಆ ಥರ ಒಂದೇ ಒಂದು ದಿನ ಮಾತಾಡಿಬಿಟ್ಟು ನಿನ್ನ ರಿಟರ್ನ್ ಕಳಿಸ್ಕೊಡ್ತೀನಿ. ಜಸ್ಟ್ ಮಾತಾಡೋದು ಅಷ್ಟೇ. ಓಕೆ, ಎಂತಂದರೆ ಇದನ್ನೆಲ್ಲ ನಾನು ಇದನ್ನೆಲ್ಲ ಟೆಕ್ಸ್ಟಲ್ಲಾಗಲಿ ಮತ್ತು ಕಾಲ್ ಮಾಡಾಗಲಿ ನನಗೆ ಹೇಳೋದಕ್ಕಾಗಲ್ಲ. ಹೋಗಿಸಿ ಪ್ರೀತಿ ಪ್ರೇಮ ಪ್ರಣಯ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕಾಮ ಅಂತ. ಅದು ಪ್ರೀತಿ ಓಕೆ, ಈ ಪ್ರೀತಿ ಪ್ರೇಮ ಎಲ್ಲನೂ ಬಿಟ್ಬಿಟ್ಟು ಶಿಸ್ತಾಗಿ ನಿಮ್ಮ ಡ್ರೀಮ್ ಏನಿದೆ ಅದನ್ನ ಅದರಿಂದ ಹೋಗಿ ಈ ಹುಡುಗಿ ಎಲ್ಲ ಸೆಕೆಂಡ್ರಿ ಅದನ್ನ ಬಿಟ್ಬಿಟ್ಟು ನಿಮ್ಮ ಡ್ರೀಮ್ ಇಂದ ಹೋಗಿ ನೀವು ಖಂಡಿತವಾಗ್ಲೂ ಸಕ್ಸಸ್ ಕಾಣ್ತೀರ. ಅದಾದ್ಮೇಲೆ ಯಾವ ಹುಡುಗಿಯಲ್ಲೂ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ. ನಿಮ್ಮನ್ನ ನಂಬಂದವ್ರನ್ನ ಯಾವತ್ತೂ ಕಷ್ಟ ಕೊಡಬೇಡಿ. ಒಂದು ಹೇಳ್ತೀನಿ, ನಿಮ್ಮನ್ನ ನಂಬಿಕೆ ದ್ರೋಹ ಮಾಡೋಣ ಯಾವತ್ತೂ ನೆನ್ಪು ಕೂಡ ಮಾಡ್ಕೊಳಕ್ ಹೋಗ್ಬೇಡಿ. ಇದೊಂದು ಹೇಳ್ತೀನಿ.
ಓಕೆ ಮತ್ತೆ ಜಾಸ್ತಿ ಹೇಳಕ್ ಹೋದ್ರೆ ಜಾಸ್ತಿ ಆಗುತ್ತೆ ಆಗುತ್ತೆ. ಆಗುತ್ತೆ. ಸೊ ಇಷ್ಟು ಅರ್ಥ ಮಾಡ್ಕೊತಾರೆ ಇದು ಮತ್ತೆ ಮೋಟಿವೇಶನ್ ತಗೊಂಡು ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊತಾರೆ. ಸಿಕ್ಕಿರೋ ಚಾನ್ಸ್ನ ಹಾರ್ದಿಕ್ ಪಾಂಡ್ಯ ಥರ ಯೂಸ್ ಮಾಡ್ತೀವಿ ಅಷ್ಟೇ ಅದೇ ಪಡೆದ. ಓಕೆ ಗೈಸ್, ಈ ಲಾಗ್ನ ಈ ನಿಮ್ಮ ಮೋರಿ ಅವ್ರನ್ನ ಬ್ರೇಕಪ್ ಸ್ಟೋರಿಗೆ ಏನು ಮಾಡ್ತಿದ್ದೀನಿ. ನಮ್ದು ಇದು ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿ ಏನೋ ಒಂದು ಬಟ್ ಯಾರಿಗೆಲ್ಲ ಈಗ ನಂದು ಗೊತ್ತಾಗಿದೆ, ಈಗ ಪ್ರಚೋದನೆ ಯಾರಿಗೆಲ್ಲ ಇದೇ ಥರ ಕೂರಿಸಿ ಮಾತಾಡ್ಬೇಕಂತ ಯಾರಿಗೆಲ್ಲ ಅನ್ಸುತ್ತೆ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನೋಡಿಬಿಟ್ಟು ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿಬಿಟ್ಟು ಇದೇ ಥರ ಲವ್ನ ಅಪ್ಡೇಟ್ ಮಾಡಿಸ್ತೀವಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ನಮ್ಮ ನೆಕ್ಸ್ಟ್ ವಿಡಿಯೋಗೋಸ್ಕರ. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.